ಈಗ ಜಾತಿ ಹೊಡೆಯೋದು ಹೆಂಗೆ ನಾವು ಹೇಳಪ್ಪ, ನಿಮ್ ಪ್ರಕಾರ ನಾವ್ ಹೆಂಗ್ ಜಾತಿ ಹೊಡಿತೀವಿ? ಅವ್ರು ಹೇಳೋದು ಬೇಡಪ್ಪ, ನೀ ಹೇಳಯ್ಯ. ಅವ್ರು ಹೇಳಿದ್ರೆ ಹಿಂಗೆ ಈ ತರ ಜಾತಿ ಹೊಡಿತಾ ಇದಾರೆ, ಅದೆಲ್ಲ ತೆಗ್ದಾಕ್ಬಿಟ್ಟಿರಲ್ಲ. ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದೆಯಾ, ಕನ್ವರ್ಟ್ ಆಗ್ಬಿಡ್ತೀಯ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡ್ಲಿ? ಕೇಳಪ್ಪ, ಇಲ್ಲಿ ಸರ್ಕಾರ ಆಪ್ಷನ್ ಕೊಟ್ಟಿರೋದಿಲ್ರಿ, ಇರೋದು ಹಿಂದೆ ಬರೆದಿಸಿದ್ರಲ್ಲ, ಅದ್ರ ಮೇಲೆ ಮಾಡಿರೋದು. ಕಾಂತರಾಜ್ ವರದಿ ಇತ್ತಲ್ಲ, ಅದ್ರಲ್ಲಿ ಬರೆಸಿದ್ರು ಇವೆಲ್ಲ. ಈಗ ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ದಲಿತ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡ್ರೆ ನಾವು ಜವಾಬ್ದಾರ? ಸ್ವಯಂ ಪ್ರೇರಿತರಾಗಿ ಅವರೇ ಹೇಳಿದ್ರು, ಅವರೇ ಹೇಳಿ ಬರ್ಕೊಂಡಿರೋದು. ಈಗ ಅದನ್ನ ನೀವು ಮಾಡಿಫೈ ಮಾಡಿ ಈಗ ನಾವು ತೆಗ್ದಾಕಿದ್ದೀವಿ. ನಂಬರ್ 1 ಅದಂದ್ರೆ ನಾನಂದ್ರೆ ಕಮಿಷನ್ ಆಯೋಗ ತೆಗ್ದಾಕಿದೆ. ಈಗ ನೀ ಏನು ಹೇಳ್ತೀಯ ಅದನ್ನು ಬರ್ಕೋತೀವಿ ನಾವು. ನೀನು ಒಕ್ಕಲಿಗ ಅಂತ ಹೇಳ್ತೀಯ, ಬ್ರಾಹ್ಮಣ ಅಂತ ಹೇಳ್ತೀಯ, ಕ್ರಿಶ್ಚಿಯನ್ ಅಂತ ಹೇಳ್ತೀಯ, ಲಿಂಗಾಯತ ಅಂತ ಹೇಳ್ತೀಯ, ಬರ್ಕೋತೀವಿ. ನೀ ಹೇಳ್ದದು ಬರ್ಕೋತೀವಿ. ಜಾತಿ ಹೊಡೆಯೋದು ಹೆಂಗೆ? ಎಲ್ಲಪ್ಪ ನೀನು ಹೇಳು, ನಿನಗೆ ಅರ್ಥ ಆಯ್ತಾ? ಈಗ ನೀ ಹೇಳ್ದದು ಬರ್ಕೋತೀವಿ. ಜಾತಿ ಹೊಡೆಯೋದು ಹೆಂಗೆ? ಸಿ ರಾಜಕೀಯವಾಗಿ ಏನಾದ್ರು ಹೇಳೋದು, ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು. ಈಗ ನೀನೇ ದಾರಿ ತಪ್ಪಿಬಿಟ್ಟಿದೀಯ. ಹೌದು, ಮತ್ತೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಹೇಳಿರೋದಂದ್ರೆ ಜಾತಿ ಅನಲೈಸ್ ಮಾಡಕ್ ಶಕ್ತಿ ಇಲ್ಲ ನಿನಗೆ ಅಲ್ವಾ? ಬೇರೆಯಪ್ಪ, ನಿನಗೆ ಅರ್ಥ ಆಗಿದೆಯಾ? ಓಲಿ ನಾವು ಜಾತಿ ಹೊಡಿತಾ ಇದೀವ? ದಯಮಾಡಿ ಹಂಗೆ ಬರೀರಿ.